ಸ್ವಲ್ಪ ದಾರಿ ಬರ್ತಾ ಬರ್ತಾ ಕಡಿದಾಗ್ತಾ ಇದೆ, ಆದರೂ ಕೂಡ ಮಜಾ ಅನ್ನಿಸ್ತಾ ಇದೆ. ಹುಷಾರು. ನಾವಿವತ್ತು ಆದಿಮಾನವನ ನೆಲೆಯಾಗಿರ್ತಕ್ಕಂಥ ಕರೆಕಲ್ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಸರ್. ಕರೆಕಲ್ ಗುಡ್ಡ ಸೊ ಅರೌಂಡ್ 4 ಬಿಲಿಯನ್ ಇಯರ್ಸ್ ಓಲ್ಡ್, ಹಿಮಾಲಯಕ್ಕಿಂತ ಹಳೇದು. ಸೊ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಇದು ಬ್ಲಾಕ್ ಪೆಸ್ಟ್ ತರ ಕಾಣಿಸ್ತಾ ಇದೆ. ಇಟ್ಸ್ ಕಾಲ್ಡ್ ಆಸ್ ಎ ಡೋಲೋರೈಟ್ ಡೈಕ್ ಅಂತ ಕರೀತಾರೆ. ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲಿ ಕೂಡ ಈ ತರ ಒಂದು ಕಲ್ಲುಗಳ ರಚನೆ ಕಾಣೋದಕ್ಕೆ ಸಿಗೋದೇ ಇಲ್ಲ. ಅದಕ್ಕೋಸ್ಕರನೇ ಈ ಕಿಷ್ಕಿಂಧ ಬೆಟ್ಟದ ಈ ಒಂದು ಭಾಗ ತುಂಬಾನೇ ವಿಶೇಷವಾಗಿದೆ. ಆದಿಮಾನವ ಇಲ್ಲೆಲ್ಲ ಇದ್ದ ಅನ್ಸುತ್ತಾ? ಹೌದು ಸರ್, ಎಸ್. ಡಿಫ್ರೆಂಟ್ ಆಗಿ ಇಲ್ಲಿ ಏನು ಚಿತ್ರ ಅಂದ್ರೆ ಅದು ಕತ್ತೆಯ ಚಿತ್ರ ಇದೆ, ತರ ಕಾಣಿಸ್ತಾ ಇದೆ ಅದು ಕತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾನುವಾರದ ಶುಭ ಮುಂಜಾವು. ನಾನಿವಾಗ ಇರೋದು ಗಂಗಾವತಿನಲ್ಲಿ. ಗಂಗಾವತಿಯ ಒಂದು ಕಿಷ್ಕಿಂಧ ಬೆಟ್ಟಗಳ ಸಾಲುಗಳ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ. ಬರೋದಕ್ಕೆ ಕಾರಣ ಇದೆ, ಇದುವರೆಗೂ ಎಷ್ಟೊಂದು ಚಾರಣಗಳನ್ನ ಮಾಡಿದ್ದೀವಿ, ಎಷ್ಟೊಂದು ಟ್ರೆಕ್ಕಿಂಗ್ಗಳನ್ನ ಮಾಡಿ ಬೇರೆ ಬೇರೆ ಬೆಟ್ಟಗಳನ್ನ ಹತ್ತಿ ನೋಡಿದ್ದೀವಿ. ಬಟ್ ಇವತ್ತು ಹತ್ತುತ್ತಾ ಇರುವಂಥ ಬೆಟ್ಟ ತುಂಬಾ ಒಂದು ವಿಶೇಷವಾಗಿರುವಂಥ ಬೆಟ್ಟ. ಅದು ಯಾಕೆ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಈ ಬೆಟ್ಟನ ಹತ್ತುತ್ತಾ ಇರೋದು ನಾನು ಒಬ್ಬನೇ ಅಲ್ಲ, ಇಲ್ಲಿರುವಂತಹ ಗಂಗಾವತಿಯ ಯುವಕರು ಮತ್ತು ಒಂದು ಯುವಕರ ಸಂಘ ಕೂಡ ಇದೆ. ಒಂದು ದೊಡ್ಡ ಗ್ರೂಪ್ ಇದೆ. ಸ್ವಲ್ಪ ಜನ ಇಲ್ಲಿ ನಿಂತಿದ್ದಾರೆ, ಸ್ವಲ್ಪ ಜನ ಇಲ್ಲಿದ್ದಾರೆ, ಇನ್ನೂ ಸ್ವಲ್ಪ ಜನ ಆಲ್ರೆಡಿ ಬೆಟ್ಟ ಹತ್ತಿ ಮುಂದೆ ಹೋಗಿದ್ದಾರೆ. ಹರರಾಮ ಅವರು ನೆನ್ನೆ ನಮಗೆ ಕುಮ್ಮಟದುರ್ಗನ ತೋರಿಸ್ಕೊಟ್ರು. ಇವಾಗ ಇನ್ನೊಂದು ಬೆಟ್ಟ ತೋರಿಸ್ತೀನಿ, ನೀವು ಲೈಫಲ್ಲಿ ನೋಡಿರಲ್ಲ ಅಂತ ಕರ್ಕೊಂಡು ಬಂದಿದ್ದಾರೆ. ಸರ್ ನಮಸ್ತೆ. ಮತ್ತೊಮ್ಮೆ ನಿಮಗೆ ಮಸಾಲೆ ಚಾಯ್ ಮೀಡಿಯಾಕ್ಕೆ ಸ್ವಾಗತ. ನಾವಿವತ್ತು ಆದಿಮಾನವನ ನೆಲೆಯಾಗಿರ್ತಕ್ಕಂಥ ಕರೆಕಲ್ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಸರ್. ಕರೆಕಲ್ ಗುಡ್ಡ. ಈಗಾಗಲೇ ನಾವು ಒಂದು 30-40ಕ್ಕೂ ಹೆಚ್ಚು ಯುವಕರು ನಿಮ್ಮಿಂದ ಇವತ್ತು ಮಸಾಲೆ ಚಾಯ್ದವ್ರು ಬರ್ತಾರ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಬೇಗನೆ ಬಂದಿದ್ದೀವಿ. ಹೋಗೋಣ ಸರ್, ಅಲ್ಲೇ ಎಲ್ಲ ತುಂಬಾನೇ ಉತ್ಸಾಹ ತುಂಬಿರುವಂಥ ಯುವಕರ ಗುಂಪು ಇದು. ನಾವು ಫಸ್ಟ್ ಬೆಟ್ಟನ ನೋಡಬೇಕಿದೆ. ಒಂದು ಡ್ರೋನ್ ಶಾಟಲ್ಲಿ ತೋರಿಸಿರ್ತೀನಿ ಸ್ವಲ್ಪ ಗ್ಲಿಮ್ಸ್, ಅದಾದಮೇಲೆ ಬೆಟ್ಟ ತುದಿ ಹೇಗಿದೆ ಅಂತಲೇ ತೋರಿಸ್ತೀನಿ. ವಿಡಿಯೋನ ಫುಲ್ ನೋಡ್ತಾ ಇರಿ. ಯೂಶಲಿ ಯುವಕರ ಗುಂಪು ಭಾನುವಾರದತ್ತು ಎಲ್ಲರೂ ನಾವು ಕ್ರಿಕೆಟ್ ಆಡೋಣ ಅಂತ ಹೋಗ್ತಿರ್ತೀವಿ, ಅದು ಇದು ಸ್ಪೋರ್ಟ್ಸ್ ಹೋಗ್ತಿರ್ತೀವಿ. ಇಲ್ಲೊಂದು ಗುಂಪು ಬೆಟ್ಟಗಳನ್ನ ಹತ್ತೋದು, ಪಾರಂಪರಿಕ ಕ್ಷೇತ್ರಗಳನ್ನ ಸ್ಥಳಗಳನ್ನ ಭೇಟಿ ಮಾಡೋದು, ಅದ್ರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸೋದು, ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರ ಗುಂಪಿನ ಸದಸ್ಯರಾಗಿರುವಂತಹ ವಿಜಯ್ ಅವರಿದ್ದಾರೆ. ವಿಜಯ್, ನೀವೇನೇನು ಮಾಡ್ತೀರಾ? ಸರ್ ನಮಸ್ತೆ. ನಾವು ಈಗ ಬಂದಿರೋದಂಥದ್ದು ಒಂದು ಕರೇಕಲ್ ಗುಡ್ಡ ಅಂತ ಕರೀತಾರೆ ಇಲ್ಲಿ ಈ ಪ್ರದೇಶಕ್ಕೆ. ಅದು ತುಂಬಾ ನಮ್ಮಲ್ಲಿ ನೋಡ್ತಿರ್ಬೋದು, ನಮ್ಮಂತ ಇಲ್ಲಿ ಗಂಗಾವತಿ ಭಾಗದಲ್ಲಿ ಇರುವಂತಹ ಒಂದು ಗುಡ್ಡ ಪ್ರದೇಶ ತುಂಬಾ ಒಂದು ಇದು ಇಟ್ಸ್ ಒನ್ ಆಫ್ ದ ಓಲ್ಡೆಸ್ಟ್ ರಾಕ್ ಫಾರ್ಮೇಶನ್ ಅಂತ ಕರೀತಾರೆ. ಸೊ ಅರೌಂಡ್ 4 ಬಿಲಿಯನ್ ಇಯರ್ಸ್ ಓಲ್ಡ್. ಸೊ 4 ಬಿಲಿಯನ್ ಇಯರ್ಸ್ ಓಲ್ಡ್ ಹಳೆಯ ಬೆಟ್ಟನ ಹತ್ತೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಓಲ್ಡರ್ ದ್ಯಾನ್ ದ ಹಿಮಾಲಯಸ್, ಹಿಮಾಲಯಕ್ಕಿಂತ ಹಳೇದು. ಸೊ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಇದು ಬ್ಲಾಕ್ ಪೆಸ್ಟ್ ತರ ಕಾಣಿಸ್ತಾ ಇದೆ. ಇಟ್ಸ್ ಕಾಲ್ಡ್ ಆಸ್ ಎ ಡೋಲೋರೈಟ್ ಡೈಕ್ ಅಂತ ಕರೀತಾರೆ. ಸೊ ಜಿಯೋಮಾರ್ಫಾಲಜಿಕಲ್ ಸಿನಾರಿಯೋದಲ್ಲಿ. ಸೊ ನಮ್ಮಲ್ಲಿ ಈ ಪ್ಯಾಚ್ ನ ಇಲ್ಲಿ ಬಿಟ್ರೆ ತುಂಬಾ ಕಡಿಮೆ ಕರ್ನಾಟಕದಲ್ಲಿ ಸಿಗೋದು. ಸೊ ದೀಸ್ ಆರ್ ಆಲ್ ದ ಎವಿಡೆನ್ಸಸ್. ಅಂದ್ರೆ ತುಂಬಾ ನೋಡ್ತಿರ್ಬೋದು ಯಾವ ತರ ಇದೆ ಕಲ್ಲುಗಳೆಲ್ಲ ನೋಡ್ತಾ ಇರ್ಬೋದು ನೀವೆಲ್ಲ, ಎಷ್ಟು ಡಿಫ್ರೆಂಟ್ ಆಗಿದೆ. ಸೊ ಈ ತರ ಕಲ್ಲುಗಳು ನಮಗೆ ಏನಿಲ್ಲ ಒಂದೇನಿಲ್ಲ ಅಂತಂದ್ರು 4-5 ಕಿಲೋಮೀಟರ್ ಪ್ಯಾಚ್ ಗಳಲ್ಲಿ ವೈಡ್ ಅಲ್ಲಿ ಇದೆ, ತುಂಬಾ ವೈಡ್ ಅಲ್ಲಿ ಇದೆ. ಸೊ ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಲ್ಲಿಂದ ದರೋಜಿಯಿಂದ ಹಿಡ್ಕೊಂಡು ಟಿಲ್ ನಮಗೆ ಬೂದುಗುಂಪ ಅಂತ ಅಂದ್ಬಿಟ್ಟು ಒಂದು ಕ್ರಾಸ್ ಇದೆ. ಸೊ ಅಲ್ಲಿವರೆಗೂ ನಮಗೆ ಈ ಪ್ಯಾಚ್ ನ ಕಂಟಿನ್ಯೂ ಇದೆ. ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲಿ ಕೂಡ ಈ ತರ ಒಂದು ಕಲ್ಲುಗಳ ರಚನೆ ಕಾಣೋದಕ್ಕೆ ಸಿಗೋದೇ ಇಲ್ಲ. ಅದಕ್ಕೋಸ್ಕರನೇ ಈ ಕಿಷ್ಕಿಂಧ ಬೆಟ್ಟದ ಈ ಒಂದು ಭಾಗ ತುಂಬಾನೇ ವಿಶೇಷವಾಗಿದೆ.
ನೋಡೋದಕ್ಕೂ ಕೂಡ ಬೇರೆ ಬಂಡೆಗಳು ಒಂದು ಬಣ್ಣದಲ್ಲಿ ಕಾಣಿಸಿದ್ರೆ ಈ ಭಾಗದ ಬಂಡೆಗಳು ಬೇರೆ ಬಣ್ಣದಲ್ಲೇ ಕಾಣಿಸುತ್ತೆ. ಅದಕ್ಕೋಸ್ಕರ ಇದು ತುಂಬಾನೇ ಪ್ರಾಮುಖ್ಯತೆನ ಪಡ್ಕೊಂಡಿದೆ. ಇದೇ ಕಾರಣದಿಂದಾಗಿ ನಮ್ಮಲ್ಲಿ ಇರುವಂತ ಏನು ಆಗಿನ ಕಾಲದಲ್ಲಿ ಇದು ಪ್ರೀ ಹಿಸ್ಟೋರಿಕಲ್ ಇರೋ ಐತಿಹಾಸಿಕ ಕಾಲದಲ್ಲೆಲ್ಲ ಜನಗಳ ಆ ಟೈಮಲ್ಲಿ ಎಲ್ಲಿ ನದಿ ಇರುತ್ತೆ, ಎಲ್ಲಿ ನೀರು ಇರುತ್ತೆ, ಅದೇ ಈ ಜಾಗದಲ್ಲಿ ಮತ್ತೆ ಎಲ್ಲಿ ರಾಕ್ ನ್ಯಾಚುರಲ್ ಆಗಿರುವಂತಹ ಏನು ರಾಕ್ ಫಾರ್ಮೇಶನ್ಸ್ ಕೇವ್ಸ್ ಎಲ್ಲ ಇರುತ್ತೆ, ಆ ತರ ಕೇವ್ಸ್ ತುಂಬಾ ಇದೆ ಈ ಭಾಗದಲ್ಲಿ. ಓಕೆ, ಇದನ್ನ ನಾನು ಇವಾಗಲೇ ಹೇಳೋದಿಲ್ಲ, ಆಮೇಲೆ ಹೇಳ್ತೀನಿ. ಅದಕ್ಕೇನೆ ಈ ಒಂದು ಚಾರಣ ತುಂಬಾನೇ ವಿಶೇಷವಾಗಿರುವಂಥದ್ದು ಅಂತ ಹೇಳಿದೆ. ಯೂಶಲಿ ಬೆಟ್ಟಗಳನ್ನ ಹತ್ತಿ ಬೇರೆ ಮೇಲೆ ಹೋದಾಗ ನಮ್ಗೆ ಯಾವುದೋ ಒಂದು ಪೀಕ್ ಪಾಯಿಂಟ್ ಕಾಣಿಸುತ್ತೆ ಮತ್ತೆ ಒಂದು ವ್ಯೂ ಕಾಣಿಸುತ್ತೆ. ಬಟ್ ಇದು ಹತ್ತೋದೇ ಒಂದು ತುಂಬ ಅದ್ಭುತ ಅನುಭವ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ಸಿಗೋಂಥ ಬೇರೆ ಒಂದು ಕುತೂಹಲಕಾರಿ ವಿಚಾರಗಳು ಹೋಗ್ತಾ ಹಾಗೆ ತಿಳ್ಕೊಳ್ತಾ ಹೋಗೋಣ. ಆಮೇಲೆ ನೀವು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಇಷ್ಟು ನೋಡ್ತಾ ಇದ್ದೀರಾ ಯಾವ ಥರ ಕಲ್ಲುಗಳ ಫಾರ್ಮೇಶನ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಎಷ್ಟು ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಇದಾವೆ. ಹೌದು. ಸೊ ನೀವು ಆ ಕಡೆಗೆಲ್ಲ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ, ಅಲ್ಲೆಲ್ಲ ಗ್ರಾನೈಟ್ ಬಾರ್ಡರ್ಸ್ ಇದೆ. ಸೊ ಓನ್ಲಿ ದಿಸ್ ಪ್ಯಾಚ್ ಹ್ಯಾಸ್ ದಿಟ್ಸ್ ಯೂನಿಕ್ ಸಿಗ್ನಿಫಿಕೆನ್ಸ್ ಓಕೆ ಇದಕ್ಕೆ. ಸೊ ಹಾಗಾಗಿ ಇದೇ ಭಾಗದಲ್ಲಿ ನಮಗೆ ಕೆಲವೊಂದಿಷ್ಟು ಇನ್ನೂ ಡಿಫ್ರೆಂಟ್ ಆಗಿರುವಂತ ಒಂದಿಷ್ಟು ಸರ್ಪ್ರೈಸ್ ಕಾದಿದೆ ನಿಮಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾ ಈಗಲೇ ರಿವೀಲ್ ಮಾಡಲ್ಲ. ಸರ್ಪ್ರೈಸ್ ಏನು ಅಂತ ನೋಡೋಣ ಬನ್ನಿ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ರಾಮ ಈ ಜಾಗನ ಏನಕ್ಕೆ ಆರಿಸ್ಕೊಂಡ್ರು, ಹನುಮಂತನ ಸೈನ್ಯ ಇದ್ದಿದ್ದ ಜಾಗ ಇದು, ವಾನರ ಸೈನ್ಯ ಅಂತ ಹೇಳ್ತಾರಲ್ಲ, ಈ ಒಂದು ಜಾಗದಲ್ಲಿ ಇದ್ದಂತಹ ವಾನರ ಸೈನ್ಯ ಇಲ್ಲ ಜನ ತುಂಬಾ ಬಲಯುತರಾಗಿದ್ದರು, ತುಂಬಾ ಶಕ್ತಿಯುತರಾಗಿದ್ದರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಜಾಗನ ಒಂದು ಚೂಸ್ ಮಾಡಿಕೊಂಡ್ರು. ರಾಮಾಯಣಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಪುರಾಣಗಳು ಇಲ್ಲ ಕಥೆಗಳು ಏನು ಹೇಳುತ್ತೆ, ಈ ಜಾಗಕ್ಕೆ ತುಂಬಾ ಮಹತ್ವನ ಕೊಟ್ಟಿದ್ದಾರೆ. ಯಾಕಂದರೆ ಆ ವಾನರ ಸೈನ್ಯ ಇದ್ದಿದ್ದು ಇದೇ ಜಾಗ ಅಂತ ಕೂಡ ಹೇಳ್ತಾರೆ. ಈ ಬಣ್ಣ ನೋಡೋದಕ್ಕೇ ಒಂದು ಖುಷಿ ಅನಿಸುತ್ತೆ. ಬೇಸಿಗೆ ಶುರು ಆಗ್ತಾ ಇದೆ, ಎಲೆಗಳೆಲ್ಲ ಉದುರುವಂಥ ಟೈಮು. ಹಕ್ಕಿಗಳು ಅಲ್ಲಲ್ಲೇ ಚಿಲಿಪಿಲಿ ನಾದ ಮಾಡ್ತಾ ಇವೆ. ಇವಾಗ ಏನು ನೋಡ್ತಾ ಇದ್ರಲ್ಲ ಇಲ್ಲಿ ಈ ಪ್ರೆಸೆಂಟ್ ಇರುವಂಥ ಎಲ್ಲ ಬೆಟ್ಟಗಳ ಸಾಲುಗಳೆಲ್ಲ. ಸೊ ನೀವು ನೋಡ್ಬೋದು ಆ ಕಡೆಗೆಲ್ಲ ಗ್ರಾನೈಟ್ ಬೋರ್ಡರ್ಸ್ ಇದೆ, ಈ ಕಡೆ ಎಲ್ಲ ತುಂಬಾ ನಮಗೆ ಫಲವತ್ತಾದಂಥ ಭೂಮಿ ಕಾಣಿಸುತ್ತೆ, ಗಂಗಾವತಿ ಅಂತ ಭತ್ತ ಬೆಳೀತಾ ಇದ್ದಾರೆ. ಆಮೇಲೆ ಇಲ್ಲಿ ನಮಗೆ ಇನ್ನೊಂದು ವಿಶೇಷವಾದಂಥ ಏನಂತಂದ್ರೆ ನಮ್ಮಲ್ಲಿ ಪಪಾಯ ಟನಲ್ ಅಂತ ಇದೆ, ನೋಡ್ತಾ ಇರ್ಬೋದಲ್ವಾ. ಇಲ್ಲಿ ನಮಗೆ ತುಂಗಭದ್ರಾ ಎಡದಂಡೆ ಕಾಲುವೆ ಇದೆ. ಇದೇ ಕಾಲುವೆ ನಮಗೆ ಮುಂದೆ ಇರುವಂತಹ ಆಂಧ್ರ ಪ್ರದೇಶ ಸುಮಾರು 4-5 ಜಿಲ್ಲೆಗಳಿಗೆ ನಮಗೆ ಇದು ನೀರನ್ನು ಸಪ್ಲೈ ಮಾಡುವಂತಹ ಒಂದು ಮೇಜರ್ ಕೆನಲ್ ಆಗಿದೆ. ಹುಷಾರು ಸ್ವಲ್ಪ ಹುಷಾರು. ಇಲ್ಲಿ ಮುಳ್ಳು ಸ್ವಲ್ಪ ನುಗ್ಗು ಹೋಗ್ಬೇಕಾಗುತ್ತೆ. ಬನ್ನಿ. ಸೊ ನೀವೇನು ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಪ್ರದೇಶ ನಾವು ಸುಮಾರು ಕಿಷ್ಕಿಂಧ ಯುವಾಚರಣ ಬಳಗ ಅಂತ ಅಂದ್ಬಿಟ್ಟು, ಸೊ ಸುಮಾರು ನಾವು ಒಂದು 10 ಜನದಿಂದ ಶುರುವಾಗಿರುವಂಥ ಒಂದು ಟೀಮು 2 ವರ್ಷದ ಹಿಂದೆ. ಸೊ ಬರೀ 10 ಜನದಿಂದ ಶುರುವಾಗಿರೋ ಟೀಮ್ ಇವತ್ತು ನೋಡ್ಬೋದು ಒಂದು 200-250 ಜನ ಮೆಂಬರ್ಸ್ ಇದ್ದಾವೆ ಇವತ್ತು. ಹೌದೌದು, ಎಲ್ಲ ಕೊಪ್ಪಳ. ಇದು ನಮ್ಮಲ್ಲಿ ಯಾವುದೇ ಒಂದು ಡಿಸ್ಟಿಕ್ ಆಗಲಿ ಯಾವುದೇ ಒಂದು ಜಿಲ್ಲೆ ಇದಿಲ್ಲ, ಹೊಸಪೇಟೆಯಿಂದನೂ ಬರ್ತಾರೆ ಜನ, ಕಂಪ್ನಿಯಿಂದನೂ ಬರ್ತಿದ್ದಾರೆ ಜನ. ಸುತ್ತಮುತ್ತ ಇರುವಂಥ ಎಲ್ಲ ಕೆಲವೊಂದಿಷ್ಟು ಬೇರೆ ಬೇರೆ ಕಡೆಯಿಂದ ಹೊಸಪೇಟೆಯಿಂದ ಬರ್ತಾರೆ ಬೆಳಗ್ಗೆ. ಇವತ್ತು ಕೆಲವೊಂದಿಷ್ಟು ಜನ ಇದ್ದಾರೆ ನಮ್ಮಲ್ಲಿ ಹೊಸಪೇಟೆಯಿಂದ ಬಂದಿರೋರು, ಆಮೇಲೆ ಇಲ್ಲಿ ನಮ್ಮ ಕೊಪ್ಪಳದಿಂದ ಬಂದಿರೋರು. ಸೊ ನಮಗೆ ನೋಡ್ಬೋದು ಎಷ್ಟು ಐತಿಹಾಸಿಕವಾಗಿ ಅವರು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಎಷ್ಟು ಅವರು ಇದು ಕಾಳಜಿ ವಹಿಸಿದ್ದಾರೆ ಅಂತ ಅಂದ್ಬಿಟ್ಟು. ಒಂದು 70 ಟ್ರೆಕ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಯೂಶುವಲಿ ನೀವೇನಾದರೂ ಬೆಂಗಳೂರಿನವರಾಗಿದ್ದು ನಿಮ್ಮ ಸ್ನೇಹಿತರು ಇಲ್ಲ ಯಾರಾದರೂ ಕುಟುಂಬದವ್ರ ಜೊತೆ ಒಂದು ಸಣ್ಣ ಟ್ರೆಕ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ದೊಡ್ಡ ಟ್ರೆಕ್ ಮಾಡಬೇಕು ಅಂದರೂ ಕೂಡ ನೀವು KYTC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಜನ ಮಾರ್ಗದರ್ಶಕರಿದ್ದಾರೆ, ಅವರು ಎಲ್ಲ ಎಕ್ಸ್ಪೀರಿಯನ್ಸ್ಡ್. ನಮ್ಮಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ನಮ್ಮಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಒಂದೊಂದು ಹುದ್ದೆಯಲ್ಲಿ ಇದ್ದೇ ಇದ್ದಾರೆ. ಸೊ ಇವರು ಯೂಶುವಲಿ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಹಿಸ್ಟೋರಿಯನ್ಸ್ ಇದ್ದಾರೆ, ಈವನ್ ಪುರಾತತ್ವ ತಜ್ಞರು ಇದ್ದಾರೆ. ನಮ್ಮಲ್ಲಿ ಫೇಮಸ್ ಆಗಿರುವಂಥ ನಮ್ಮ ಸಂಶೋಧಕರಿದ್ದಾರೆ, ಶರಣಬಸಪ್ಪ ಕುಲ್ಕರ್ ಸರ್ ಅಂತ ಅಂದ್ಬಿಟ್ಟು. ಅವರು ತುಂಬ ಇತಿಹಾಸಗಳನ್ನ ಇಲ್ಲಿ ಭಾಗದಲ್ಲಿ ಅನ್ವೇಷಣೆ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ. 19ನೇ ಸುಂದರ ಅವರ ಜೊತೆ ಎಲ್ಲ ಕೆಲಸ ಮಾಡಿ ಆ ಟೈಮಲ್ಲೆಲ್ಲ. ಸೊ ಎಲ್ಲ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಎಲ್ಲ ಅವರು ಎಷ್ಟು ಇಂಪಾರ್ಟೆನ್ಸ್ ಇದೆ ನಮ್ಮ ಲ್ಯಾಂಡು. ಒಂದು ಆಲ್ಮೋಸ್ಟ್ ಒಂದು 3/4 ಭಾಗ ಬೆಟ್ಟನ ಹತ್ತಿ ಬಂದಿದ್ದೀವಿ. ಸುತ್ತಾನು ನೋಡ್ತಾ ಇದ್ರೆ ಕಣ್ಣಿಗೆ ಒಂಥರ ಹಬ್ಬ ಅನ್ನಿಸ್ತಾ ಇದೆ. ಮಂಜು ಕವಿದಿರುವಂತಹ ಒಂದು ಜಾಗ, ಅಲ್ಲಲ್ಲೇ ಬೆಟ್ಟ ಗುಡ್ಡಗಳ ಸಾಲು, ಬಂಡೆಗಳು, ಒಂದೊಂದು ಬಂಡೆಗಳು ಒಂದೊಂದು ಆಕೃತಿ ಇದೆ. ಈ ಕಡೆ ನೋಡಿದ್ರೆ ಇಲ್ಲೆಲ್ಲನೂ ಅಲ್ಲಲ್ಲೇ ಗವಿಗಳಿದೆ ಅಂತ ನನಗೆ ವಿಜಯ್ ಅವ್ರು ಹೇಳ್ತಾ ಇದ್ರು. ಆದಿಮಾನವ ಇಲ್ಲೆಲ್ಲ ಇದ್ದ ಅನ್ಸುತ್ತಾ? ಹೌದು ಸರ್, ಎಸ್. ಸೊ ನಮಗೆ ನೋಡ್ತಾ ಇದ್ದೀವಿ ಯಾವ ಥರ ಇದೆ ರಾಕ್ ಫಾರ್ಮೇಷನ್ಸ್ ಎಲ್ಲ ಯಾವ ಥರ ಇದೆ ನ್ಯಾಚುರಲ್ ಆಗಿ. ಸೊ ಅವರು ಇಲ್ಲೇ ನಮಗೆ ಇಷ್ಟೇ ಜಾಗದಲ್ಲೇ ನಮಗೆ ಏನಿಲ್ಲ ಅಂತಂದ್ರೆ ಒಂದು 3-4 ನೆಲೆಗಳು ಸಿಗ್ತವೆ. ಸೊ ಆದಿಮಾನವ ನೆಲೆಗಳು. ಹೌದು ಇಲ್ಲಿ
ಹತ್ತಿ ಹೋಗೋದಕ್ಕೆ ನೋಡಿ ಈ ಥರ ಬಂಡೆಗಳಿರುತ್ತೆ, ಬಂಡೆಗಳ ಮಧ್ಯದಲ್ಲಿ ಹತ್ತು ಹೋಗೋದು ಒಂದು ಅನುಭವನೇ ಚೆನ್ನಾಗಿರುತ್ತೆ. ಸ್ವಲ್ಪ ದಾರಿ ಬರ್ತಾ ಬರ್ತಾ ಕಡಿದಾಗ್ತಾ ಇದೆ, ಆದರೂ ಕೂಡ ಮಜಾ ಅನ್ನಿಸ್ತಾ ಇದೆ. ಹುಷಾರು ಡಿಫ್ರೆಂಟ್ ಆಗಿ. ಇಲ್ಲಿ ಏನು ಚಿತ್ರ ಅಂದರೆ ಅದು ಕತ್ತೆಯ ಚಿತ್ರ ಇದೆ, ತರ ಕಾಣಿಸ್ತಾ ಇದೆ ಅದು ಕತ್ತೆ ಥರ, ಬಟ್ ಏನು ಅಂತ ಗೊತ್ತಿಲ್ಲ. ಯಾವುದೋ ಒಂದು ಪ್ರಾಣಿ ಚಿತ್ರ ಬರೆದಿದ್ದಾರೆ, ಜಿಂಕೆನೋ ಕತ್ತೆ